ಹಾಯ್ ಫ್ರೆಂಡ್ಸ್, ನಮ್ಮ ಚಾನೆಲ್ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಬೈಸಿಪ್ಸು ಟ್ರೈಸಿಪ್ಸು ಒಂದೇ ದಿನ ಟ್ರೈನ್ ಮಾಡ್ಬೋದಾ? ಜಸ್ಟ್ ಬಿಕಾಸ್ ಎರಡು ಡೆಡ್ ಆಪೋಸಿಟ್ ಮಸಲ್ಸ್ ಅಲ್ವಾ ಇರೋದು, ಸೇಮ್ ದಿನ ಟ್ರೈನ್ ಮಾಡೋದ್ರಿಂದ ಪ್ರೋಗ್ರೆಸ್ ಆಗಲ್ವಾ ಅಂತ. ನಮ್ಮ ಚಾನೆಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಡೈರೆಕ್ಟ್ ಆಗಿ ಜಂಪ್ ಆಗದ. ಈವನ್ ತುಂಬಾ ಜನ ಕೋಚ್ಗಳಲ್ಲೂ ಈ ಒಂದು ಮಿಸ್ಕನ್ಸೆಪ್ಷನ್ ಇದೆ, ತುಂಬಾ ಹಳೇ ಇದು ಮೂಢನಂಬಿಕೆ. ಬಟ್ ಸ್ಟಿಲ್ ಮೊನ್ನೆ ಒಬ್ರು ನಮ್ಮ ಫಾಲೋವರ್ ಕೇಳಿದ್ರು ಈ ರೀತಿ ಟ್ರೈನ್ ಮಾಡ್ಬೋದಾ ಅಂತ. ಖಂಡಿತ ಮಾಡ್ಬೋದು, ಬಟ್ ಯಾಕೆ ಈ ರೀತಿ ಕಾಂಬಿನೇಷನ್ಸ್ ಯೂಸ್ ಮಾಡ್ತಾರೆ? ಎಕ್ಸಾಂಪಲ್ ಬೈಸಿಪ್ಸು ಬ್ಯಾಕು, ಚೆಸ್ಟು ಟ್ರೈಸಿಪ್ಸು, ಶೋಲ್ಡರ್ಸು ಲೆಗ್ಸು, ಈ ರೀತಿ ಕಾಂಬಿನೇಷನ್ಸ್ ಯೂಸ್ ಮಾಡ್ತಾರೆ ಅಂತ. ಯಾಕೆ ಅಂತ ಅಂದ್ರೆ ಚೆಸ್ಟು, ಲೆಗ್ಸು, ಬ್ಯಾಕ್ ಮಸಲ್ಸು ತುಂಬಾ ಬಿಗ್ಗರ್ ಮಸಲ್ ಗ್ರೂಪ್ಸ್, ತುಂಬಾ ದೊಡ್ಡ ಮಸಲ್ ಗ್ರೂಪ್ಸ್, ರಿಕವರಿಗೂ ಟೈಮ್ ಜಾಸ್ತಿ ಆಗುತ್ತೆ. ಜೊತೆಗೆ ಆ ಒಂದು ಬಾಡಿ ಪಾರ್ಟ್ ನ ಟ್ರೈನ್ ಮಾಡಕ್ಕೆ ನಿಮ್ಗೆ ತುಂಬಾ ಸುಸ್ತಾಗುತ್ತೆ. ಯಾವಾಗ ನೀವು ಚೆಸ್ಟ್ ಬ್ಯಾಕು ಒಂದೇ ದಿನ ಟ್ರೈನ್ ಮಾಡ್ತೀರಾ, ಅವತ್ತು ಫುಲ್ಲು ಸುಸ್ತಾಗಿ ಹೋಗ್ತೀರಾ, ಪ್ರಾಪರ್ ಆಗಿ ಟ್ರೈನ್ ಮಾಡಕ್ಕಾಗಲ್ಲ, ಫುಲ್ ಎಕ್ಸಾರ್ಷನ್ ರೀಚ್ ಆಗಿ ಹೋಗ್ತೀರಾ. ಅದೇ ಇನ್ನೊಂದಿನ ನೀವು ಬೈಸಿಪ್ಸು ಟ್ರೈಸಿಪ್ಸ್ ಇಟ್ಕೊಂಡ್ರೆ ಅವತ್ತು ಫುಲ್ ಈಸಿ ಆಗೋಗುತ್ತೆ. ಬಿಕಾಸ್ ಇದೆರಡು ಸ್ಮಾಲರ್ ಮಸಲ್ ಗ್ರೂಪ್, ನಿಮ್ಗೆ ಅಷ್ಟೊಂದು ಎನರ್ಜಿ ಎಲ್ಲ ಬೇಕಾಗಲ್ಲ. ಸೊ ಇವಾಗ ಒಂದ್ ರೀತಿ ಇಂಬ್ಯಾಲೆನ್ಸ್ ತರ ಆಗೋಗುತ್ತೆ. ಒಂದಿನ ಕಂಪ್ಲೀಟ್ಲಿ ಟಫ್ ಮಾಡ್ತಿರೋದು, ಒಂದಿನ ಕಂಪ್ಲೀಟ್ಲಿ ಈಸಿ ಮಾಡ್ತಾ ಇರೋದು. ಆ ರೀತಿ ಕಾಂಬಿನೇಷನ್ ನ ಯೂಸ್ ಮಾಡ್ತಾರೆ. ಅದೇ ಕಾಂಬಿನೇಷನ್ ಯೂಸ್ ಮಾಡ್ಬೇಕಾ? ಆ ರೀತಿ ಏನು ಇಲ್ಲ. ನೀವು ಬೈಸಿಪ್ಸು ಬ್ಯಾಕ್ ತುಂಬಾ ಜನ ಒಟ್ಟಿಗೆ ಮಾಡ್ತಾರೆ, ಅದನ್ನ ಟ್ರೈಸಿಪ್ಸು ಬ್ಯಾಕು ಕೂಡ ಮಾಡ್ಕೋಬಹುದು. ಚೆಸ್ಟ್ ಟ್ರೈಸಿಪ್ಸ್ ತುಂಬಾ ಜನ ಮಾಡ್ತಾರೆ, ಅದ್ರ ಬದಲು ಚೆಸ್ಟ್ ಬೈಸಿಪ್ಸು ಕೂಡ ಟ್ರೈನ್ ಮಾಡ್ಬೋದು. ಹಾಗೆ ಮಿಸ್ ಮ್ಯಾಚ್ ಮಾಡ್ಕೊಂಡು ಮಾಡ್ಬೋದು. ನಾನು ಪರ್ಸನಲಿ ಬೈಸಿಪ್ಸು ಟ್ರೈಸಿಪ್ಸ್ ಒಂದಿನ ಟ್ರೈನ್ ಮಾಡೇ ಮಾಡ್ತೀನಿ. ಮಸಲ್ ಗೈನು ಆಗ್ತಾ ಇದೆ, ಸ್ಟ್ರೆಂತ್ ಇನ್ಕ್ರೀಸ್ ಆಗ್ತಾ ಇದೆ. ಕೇಸ್ ಆ ರೀತಿ ಟ್ರೈನ್ ಆಗಲ್ಲ ಅಂತ ಇದ್ರೆ ನನ್ನ ಸ್ಟ್ರೆಂತ್ ಕೂಡ ಇನ್ಕ್ರೀಸ್ ಆಗಬಾರ್ದಾಗಿತ್ತು. ಬಟ್ ಒಂದ 2-3 ವೀಕ್ಸ್ ಒಂದ್ಸತಿ ನಾನು ಸ್ವಲ್ಪ ಪುಷ್ ಮಾಡ್ತಿರೋದ್ರಿಂದ ಇವಾಗ ಪ್ರಾಪರ್ ರುಟೀನ್ ಆಗಿ ಬಂದಾಗಿಂದ ಜಾಸ್ತಿ ವೇಟ್ಸ್ ನ ಎತ್ತುತ್ತಾ ಇದ್ದೀನಿ. ಆರ್ಮ್ಸು ಕೂಡ ಹಂಗೆ ಗ್ರೋತ್ ಆಗ್ತಾ ಇದೆ. ಎಂಡ್ ಆಫ್ ದ ಡೇ ವಾರದಲ್ಲಿ ಎಲ್ಲಾ ಮಸಲ್ಸ್ಗೂ ಕರೆಕ್ಟ್ ವೆಯ್ಟ್ಸು, ಕರೆಕ್ಟ್ ಸೆಟ್ಸು, ಕರೆಕ್ಟ್ ರಿಪಿಟೇಷನ್ಸ್ ಮಾಡ್ತಾ ಇದ್ರೆ ಅಷ್ಟು ಯಾವುದೇ ಕಾಂಬಿನೇಷನ್ ನಿಮ್ಗೆ ಇಷ್ಟವಾದ ಕಾಂಬಿನೇಷನ್ ಅಲ್ಲಿ ಟ್ರೈನ್ ಮಾಡಿದ್ರು ನಿಮ್ಗೆ ಆ ಒಂದು ಮಸಲ್ ಗ್ರೂಪ್ ಗ್ರೋತ್ ಆಗೇ ಆಗುತ್ತೆ. ಬೇಕಾದ್ರೆ ಬೈಸಿಪ್ಸ್ ಒಂದಿನ, ಟ್ರೈಸಿಪ್ಸ್ ಒಂದಿನ, ಶೋಲ್ಡರ್ಸ್ ಒಂದಿನ, ಚೆಸ್ಟ್ ಒಂದಿನ, ಬ್ಯಾಕ್ ಒಂದಿನ, ಲೆಗ್ಸ್ ಒಂದಿನ, ಈ ರೀತಿನೂ ಟ್ರೈನ್ ಮಾಡ್ಕೊಂಡು ಬರ್ಬೋದು. ಒಂದು ಎಕ್ಸಾಂಪಲ್ ವರ್ಕೌಟ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್ ಬೈಸಿಪ್ಸ್ಗೆ 3 ಎಕ್ಸರ್ಸೈಸು 3 ಸೆಟ್ಸ್ ಮಾಡ್ತಾ ಇರ್ತಾರೆ. ಟೋಟಲ್ 9 ಸೆಟ್ಸ್ ಆಯ್ತು. ವಾರದಲ್ಲಿ 9 ಸೆಟ್ಸ್ ಕಂಪ್ಲೀಟ್ ಮಾಡ್ಬೇಕು. ಅದನ್ನ ಯಾವ ಕಾಂಬಿನೇಷನ್ ಅಲ್ಲಾದ್ರೂ ಯೂಸ್ ಮಾಡ್ಕೋಬಹುದು. ಸೊ ನಿಮ್ದು ಏನೇ ಡೌಟ್ ಇದ್ರು ಗೂಗಲ್ ಅದನ್ನೆಲ್ಲ ಕೇಳೋದಕ್ಕಿಂತ ಮುಂಚೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ಬೋದು, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ಬೋದು. ಇನ್ ಕೇಸ್ ನೀವು ತುಂಬಾ ತಿಂಗಳಿಂದ ವರ್ಷದಿಂದ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಬಟ್ ಅಂದ್ರೂ ಪ್ರೋಗ್ರೆಸ್ ಆಗ್ತಾ ಇಲ್ಲ, ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅಂತ ಅಂದ್ರೆ ಆನ್ಲೈನ್ ಕೋಚಿಂಗ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ವಿ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು. ಇನ್ನೊಂದು ವಿಷಯ ಮರ್ತೆ, ಜಸ್ಟ್ ಬಿಕಾಸ್ ನೀವು ಫ್ಯಾಟ್ ಲಾಸ್ ಜರ್ನಿನಲ್ಲಿ ಇದ್ದೀರಾ ಅಂತ ಮಾತ್ರಕ್ಕೆ ಮಸಲ್ ಬಿಲ್ಡಿಂಗ್ ಮಾಡಬಾರ್ದು ಅಂತ ಅಲ್ಲ, ಅಥವಾ ವೆಯ್ಟ್ಸ್ ಲಿಫ್ಟ್ ಮಾಡಬಾರ್ದು, ಜಿಮ್ ಟ್ರೈನಿಂಗ್ ಮಾಡಬಾರ್ದು ಅಂತ ಅಲ್ಲ. ಒಂದು ಜನರಲ್ ಹೆಲ್ತ್ ಅಂಡ್ ಫಿಟ್ನೆಸ್ಗೆ ನೀವು ಲಾಂಗ್ ಟರ್ಮ್ ಆರೋಗ್ಯವಾಗಿ ಗಟ್ಮುಟ್ಟಾಗಿ ಯಾರ ಮೇಲೂ ಡಿಪೆಂಡ್ ಆಗದೆ ನೀವು ಓಡಾಡ್ಕೊಂಡಿರ್ಬೇಕು ವಯಸ್ಸಾದ್ಮೇಲೂ ಅಂದ್ರು ನಿಮ್ಗೆ ಫಿಸಿಕಲ್ ಸ್ಟ್ರೆಂತ್ ಅಷ್ಟೇ ಇಂಪಾರ್ಟೆಂಟ್. ಸೊ ಅದನ್ನ ಇಗ್ನೋರ್ ಮಾಡಕ್ ಹೋಗ್ಬೇಡಿ. ವೆಯ್ಟ್ ಟ್ರೈನಿಂಗ್ ಮಾಡಿ ಕೂಡ ನೀವು ವೆಯ್ಟ್ ಲಾಸ್ ಮಾಡ್ಕೋಬಹುದು. ಇವನ್ ಹುಡುಗಿಯರು ಸಹ ವೆಯ್ಟ್ ಟ್ರೈನಿಂಗೇ ಮಾಡಬೇಕು. ಯಾವುದೇ ಕಾರಣಕ್ಕೂ ಹುಡುಗರ ರೀತಿ ಮಸಲ್ ಬಿಲ್ಡ್ ಆಗಲ್ಲ ನಿಮ್ಗೆ.